ಈಗ ನೋಡ್ರಿ ನಮ್ಮ ನರೇಗಲ್ ಶಂಕರಗೌಡ್ರು ಮೇಡಮ್ ಅವ್ರು ಕರ್ಕೊಂಡು ಹೊಂಟ್ರಿ ಯಲ್ಲಾಪುರಕ್ಕೆ ಬಿಡಕತ್ತೀನಿ ನೋಡ್ರಿ. CB ನಗರ ದಾಟಿದ್ವಿ, ರೈಟ್ 10 ನಿಮಿಷಕ್ಕೆ ಏನ್ರಿ ದವಾಖಾನೆ ದಾಟಿದ್ವಿ. MRS ಅದ ನೀವು ಎಲ್ಲಿ ಮತ್ತೆ ಎಲ್ಲಿಂದ ಯಾವರು ನಮ್ಮ ಆಯ್ತು ಬಿಡಪ್ಪ, ಚಲೋ ಆಯ್ತು. ಎಲ್ಲಿಗೆ ಹೋಗ್ಬೇಕಿತ್ತು ಗಾಡಿ? ಎಲ್ಲಿಗೆ ಹೋಗ್ಬೇಕು ಗಾಡಿ? ಡೈರಿ ಹತ್ರ ಇಲ್ಲ? ಆಯ್ತು ರೈಟ್. ಸಾಕಷ್ಟು ಏನೋ ಮೇಲೆ ಸಾಮಾನು ಇಳಿಸೋದು ತಗೊಳ್ಳೋದು ಏನೋ ಮಾಡಕತ್ತಾರೆ. ಮಾಡಿ ಸೀಡ್ಸ್, ಬೀಜ ಘಟಕ. ಇದು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕ. ಆದರೆ ಆ್ಯಕ್ಚುಲಿ ಇದು ಮೇನ್ ನಮ್ಮ SW ಮೆಣಸಿನ್ಕಾಯಿ ಸರ್ಕಲ್ನಿಂದ ಬಂದದ್ದು ರೋಡು. ಅಲ್ಲಿಂದ ಹಾಸ್ಟೆಲ್ ದಾಟ್ಕೊಂಡು ಬಂದ್ವಿ. ಆಮೇಲೆ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅವ್ರ ಸೀಡ್ಸ್ ಘಟಕ. ಇಲ್ಲಿಂದ ಸೀದಾ ಹೋದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ್ದು RDP ಅಂತ ಹಳೆಯ ಹೆಸರು, ಹೊಸದು ಕೇಂದ್ರೀಯ ವೀರ್ಯ ಸಂಗ್ರಹಣಾ ಕೇಂದ್ರ. ಅದಾದ್ಮೇಲೆ ಬೀಜ ಬ್ಯಾಂಕು, ಸಂಶೋಧನಾ ಕಾಂಪ್ಲೆಕ್ಸ್, ರಿಸರ್ಚ್ ಕಾಂಪ್ಲೆಕ್ಸ್, ಹಿಂಗೆ ಬಹುಶಃ ಫಾರ್ಮರ್ಸ್ ಟ್ರೈನಿಂಗ್ ಅದು ಇದು ಏನೋ ಆ ಕಡೆ ಬರ್ತೀವಿ. ಒಳ್ಳೆ ಥ್ಯಾಂಕ್ ಯು. ಆಮೇಲೆ ಶಿವಕುಮಾರ್ ಸರ್ದ ರಾಜು ಗಲ್ಗಲಿ ಕಳ್ಸೀನಿ, ಅದನ್ನು ಫೋನ್ ಮಾಡಿ ಹುಣಶೆಟ್ಟಿ ಕೊಪ್ಪ ತಾಲೂಕೆಲ್ಲ ಎಲ್ಲ ಇಲ್ಲೇ ನೋಡಕತ್ತವ್ರು.
ನೀವು ಕೇಳಿದ ಪ್ರಶ್ನೆ ಒಟ್ಟು ಅರ್ಥ ಆಗಲಿಲ್ಲ ನನಗೆ. ಇಲ್ಲ ಸರ್, ನಿನ್ನೆ ಹುಲ್ಲಿಂದ ಅಂದ್ರೆ ಅವರು ಹುಲ್ಲಿಂದ ಅನ್ನುವಾಗ ಅದು ಗಿಡ ಬೆಳಿತೈತಿ, ಇಷ್ಟು ಉಪ್ರ ಆಕೈತಿ, ತೆಳಗಿನ ಕೊಯ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು ಅಂದ್ರೆ ಅವರು ಸರ್ ಅನುಮಟ ಅಂದ್ರೆ ಈಗ ಹಾಕ್ಯಾರಲ್ಲಿ ಹಾಕಿದಕ್ಕೆ ಹಿಂಗೆ ಬಳ್ಳಿ ಹಾಕಿ ಸರ್ ಮತ್ತು ಮೇಲೆ ಹೇಳ್ತೈತಿ ಸರ್. ನಾನು ಇರ್ತಿದ್ದೆ, ನನ್ನ ಪರಿಸ್ಥಿತಿ 22 ವರ್ಷದಾಕಿ ಹುಡುಗಿದಾಳ, ಇವ್ರಿಗೆ ಕೇಳ ಅಂಗವಿಕಲದಾಳ, ಆಕೆಗೆ ನಾ ಬಿಟ್ಟು ಬಂದೇನಿ. ಏನು ನಡೀತು ಮಾಡಿ ನನಗೇನು ಅಭ್ಯಾಸ ನಿಮ್ಮ ಇರ್ತಿದ್ದೆ ಬಿಡಿ. ಇರ್ರಿ ಬಿಡ್ರಿ, ನಾನು ಯಾವುದಕ್ಕೂ ಏನು ತಿಳಿರಿ. ಅವ್ರು ಕೇಳಿದ್ಕೆ ಹುಲ್ಲಿಂದ ಸರ್. ನೀವು ನಾಳೆಗೆ ಬರ್ತೀರಲ್ಲ, ಅದನ್ನ ತೊಗೊಂಬಂದು ತೋರಿಸ್ರಿ ಮೇಡಮ್ಗೆ, ಹ್ಞೂ ರೀ ಸರ್. ಮಾಹಿತಿ ಸಿಗ್ತೈತೆ. ಹೋರಿ ಪಾಪ ಮಾಡಿ ನೀವು ಊಟ ಮಾಡಿಲ್ಲ, ವಾರ ಮಾಡಿರೋದಲ್ಲ ಏನು ವಾರ ಇದ್ದೇ ಇರ್ತೈತಿ. ಇವು ಹೊರಗೆ ಊಟ ಮಾಡ್ಬೋದು, ಮಾಡಿರಿ. ಆಯ್ತವ, ನಿಮ್ಮ ನಂಬಿಕೆಗೆ ಯಾಕೆ ಅಡ್ಡ ಬರ್ನು. ಈ ಕಾರ್ಯಕ್ರಮಕ್ಕೆ ಏನು ಬಂದೈತೆ, ಹುಣಸಿಕಟ್ಟಿ ಮದ್ನೂರು ಯಲ್ಲಾಪುರ ತಾಲೂಕು, ಅಲ್ಲಿ ಪಕ್ಕನೇ ಈ ಊಟ ಟೈಮಿಗೆ ಹೊರಗೆ ಬಂದೈತೆ. ಅದು ವಿಡಿಯೋ ಮಾಡ್ಕೊತೀನಿ. ಚರ್ಚ್ ಚೆನ್ನಾಗಿದೆ, ಚರ್ಚ್. ನೋಡಿದ್ರೆ ಬಿಡಂಗಿಲ್ಲ ಅಮ್ಮ, ಮೇರಿಯಮ್ಮ. ಏನು ಮೇಂಟೆನೆನ್ಸ್ ಇದಕ್ಕೆ ಪಕ್ಷಿ ನಡೀತಾವೆ ಅನಿಸುತ್ತೆ ಇಲ್ಲಿ. ಆದರೆ ಭಾಳ ಯಾವುದೂ ನಡೆದಿಲ್ಲ. ಸುಂದರವಾದ ತೋಟಗಳು, ಮನೆ, ಅಡಿಕೆ ಮರ, ಚಂದ ಅದು. ಸಂತ ಫ್ರಾನ್ಸಿಸ್ ಸಾವೇರ್ ಸಭಾಂಗಣ. ಆಯ್ತು. ಇನ್ನು ನೋಡಕತ್ತೀರ ಅಂತ ಹೇಳ್ತೀನಿ. ಮನೆಯಾಗ ಉಳಿದದ್ದು ಹುಗ್ಗಿ, ಅನ್ನ ಅಂತ ಇಂಥ ಹಾಕಬಾರ್ದು. ಭಾಳ ಸ್ವಲ್ಪ ಹಾಕ್ಬೋದು, ಪ್ರಮಾಣ ಭಾಳ ಆದ್ರೆ ಹಾಕ್ಬೇಕು. ಅದ್ರಾಗ ಗಿರಣಿದ್ದವರು ಹಿಟ್ಟು ಹಾಕೋದು ಭಾಳ ರೂಢಿ ಇರ್ತಾರೆ, ಭಾಳ ತಪ್ಪದು. ಮತ್ತು ಒಬ್ಬಿತ್ತಿಲ್ರಿ ಹೊಟ್ಟಿ, ಮತ್ತು ಕಲಸ ಹಾಕಿ ಮುಂದೆ ಹತ್ತೋದೇ ಇಲ್ಲ ಔಷಧ. ಅಲ್ಲ, ಇವು ಸಣ್ಣ ವಿಷಯ ಏನು, ಅವು ದಯಾ ಬೇರೆ, ದಕ್ಷಿಣೆ ಬೇರೆ. ಆಕಳ ಬಗ್ಗೆ ಪವಿತ್ರ ಭಾವನೆ ಎಲ್ಲದೂ ಇರುತ್ತೆ. ಹಂಗಂತೇಳಿ ನಾವು ಮನೆಯಿಂದ ಗಿರಣಿ ಇಟ್ಟು ಕೊಟ್ಟು, ಈಗ ನಾಯಿದು ಹಂಗೆ ಮಾಡ್ತಾರೆ ರೀ. ನಾಯಿ ಮೇಲೆ ಪ್ರೇಮ್ ನಾನು ಮಾಡ್ತೀನಿ ಡಾಕ್ಟ್ರಾಗಿ. ಆದ್ರೆ ಬೀದಿ ನಾಯಿಗೆ ಎಂದು ಹಂಗೆ ಕರೆದು ಅಲ್ಲಿ ದಾರ್ಯಾಗ ಔಷಧ ಇದನ್ನು ಹಾಕ್ಬಾರ್ದು. ಆಹಾರ ಮನೆಗೆ ಕರ್ಕೊಂಬಂದು ನೀವು ಕೊಳ್ಳಿ ಕಟ್ಟಿ ಅದನ್ನು ಸಾಕ್ರಿ ಬೇಕಾರೆ. ಬೀದಿ ನಾಯಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗೈತಿ ಈಗ. ಇನ್ನು ಕಾಯ್ದೆ ಪ್ರಯೋಗ ಮಾಡ್ಬೇಕಾಗುತ್ತೆ ನೋಡಿರಿ. ಪ್ರಾಣಿ ಬಗ್ಗೆ ಏನೂ ದೋಷ ಇಲ್ಲ, ಪ್ರಾಣಿ ಪ್ರಿಯರ ಬಗ್ಗೆನೂ ತೊಂದರೆ ಇಲ್ಲ. ಆದ್ರೆ ಆ ನಾಯಿ ಬೀದಿ ನಾಯಿಗೆ ಹಾಕೋದ್ರಿಂದ ಬೀದಿ ನಾಯಿ ಹೆಚ್ಚಾದ್ರೆ ಎಷ್ಟು ಮಂದಿ ಸಿಗ್ತಿಲ್ಲ ಹುಡುಗರು. ಎಷ್ಟು ಕಡ್ದೆ ಟಿ ವಿ ನಾಯಿ ನೋಡಕತ್ತೀರಿ ಮಣ್ಣು ತೋರತ್ತು ಎಲ್ಲ ಕಡೆ ರೀ, ಎಲ್ಲ ಕಡೆ. ಆಮೇಲೆ ಹುಚ್ಚನಾಯಿ ಕಡ್ದು ಎಷ್ಟೊಂದು ಒಂದೇ ದಿನದಾಗ ವಾಪಸ್ ಹೋಗ್ತಾರೆ. ಅವೆಲ್ಲ ಸಮಸ್ಯೆ. ಪ್ರೀತಿ ಬೇರೆ, ಪ್ರಾಣಿ ಬಗ್ಗೆ ನಾನು ಎಂದೂ ಅದು ಅದರಷ್ಟು ನಾವೇನು ಇದನ್ನು ಮಾಡ್ತೀವಿ. ಅದಕ್ಕೆ ಆಲದ ಮರವು ಸಣ್ಣ ಸಸಿಂಗಿ ಬೀಳಲು ಬಿಟ್ಟಿತ್ತು ತಾನು, ಕರಡಿ ಗುಡ್ಡದ ಹಿರಿಯ ಕರಿಯ ಪ್ರಾಣವನ್ಯಾನ ದಣಿಗಳ ಮನ. ಇದನ್ನು ಈ ವಿಡಿಯೋನ ಹುಣಸಿಕಟ್ಟಿ ಸಾಲಿ ಅದ್ರ ಮುಖಾಂತರ ತೊಗೊಂಡೇನಿ. ಅಲ್ಲ, ಅದು ತಲೆ ಕೆಡಿಸ್ಕೊಬೇಡ್ರಿ. ಮೊಸರಿಗೆ ಪಕ್ಕಕ್ಕೆ ಈಟ ಹಾಕ್ತಾರೆ. ಇದನ್ನು ಈಟ ಇದ್ದದ್ದು ದೊಡ್ಡದಾಗಿ ಬೆಳಿತೈತಿ ಮುಂದೆ. ಕೇಳ್ಕೊಡ್ರಿ ಸರ್. ಅದಕ್ಕೆ ಬಕೆಟ್ ನೀರಲ್ಲಿ ಸುರು ಬಿಡಿದನ ಈಗ ಹಾಕಿರ್ತೀನಿ. ಅದಲ್ಲ ಐತೆ ನೋಡ್ರಿ. ಅಗ್ರಿ ಸ್ಟೂಡೆಂಟ್ ಆದ್ರೆ ನಮ್ಮ ಯೂನಿವರ್ಸಿಟಿ ಮಂದಿ ಕೇಳ್ಕೊಡ್ರಿ, ಹೇಳ್ತಾರೆ. ಒಂದು ಮಿನಿಟ್ ಇಲ್ಲೇ ಹೊಯ್ದುಕೊಂಡು ಬಂದ್ಬಿಡ್ತಾರೆ. ಮತ್ತು ಅಲ್ಲಿ ಯಲ್ಲಾಪುರ ಚೀಲ ಹಿಡ್ಕೊಂಡು ಅಡ್ಡಾಡೋದು ಯಾಕೆ?
ಭಾಷಣಕ್ಕೆ ಬಂದಾಗ ಮಗ್ಲ ಇರೋದು ಅನ್ನೋ ದವಾಖಾನೆ ಇದು ಕಟಂಜನ್ ನೋಡಿ ಬಂದೆ. ಈ ಧೂಳಪಾಳ ನೋಡಿದ್ರೆ ಯಾರೂ ಏನೂ ಹುಟ್ಟಿದಂಗಾಗಿಲ್ಲ. ಹುಣಸಿ ಇದು ನೋಡಿರಿ ದನದ ದವಾಖಾನೆ ಏನೋ ಅದು ಬೋರ್ಡು ಅಲಿ ಸುಗೀತಿ ಇದು ಇಲ್ಲ. ಉತ್ತರ ಕನ್ನಡ ಜಿಲ್ಲಾ ಯಲ್ಲಾಪುರದಲ್ಲೊಂದು ತರಬೇತಿ ಇತ್ತು, ಟ್ರೈನಿಂಗ್. ಹಾಂ ಹೌದೌದು ಸರ್, ಎಲ್ಲ ಮೆಂಬರ್ಸ್ಗೆ ಹೈನುಗಾರಿಕೆ ತರಬೇತಿ ಇತ್ತು. ಇಲ್ಲೇ ಸರ್ ಮದ್ನೂರು ಅಂತ ಇದೆ ಒಂದು, ಅಲ್ಲೇ ಯಲ್ಲಾಪುರನೇ. ಹೌದು ಸರ್. ಹಾಂ ಇದ್ದಾವೆ ಸರ್. ಹಂಗೆ ಸೈಂಟಿಫಿಕ್ ಎಲ್ಲ ಡೀಟೇಲ್ ಹೇಳ್ತಾರೆ, ಆಮೇಲೆ ಹೇಳ್ತಾರೆ. ಸರ ಈ ನಂಬರು ಅವ್ರು ಸೇವ್ ಮಾಡ್ಕೊತಾರೆ, ಪವನ್ ಕುಮಾರ್ ಅವರು. ಅವ್ರು ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತಾರೆ. ಅವ್ರು ಏನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರ ಹೇಳ್ಕೊಂತ ಬರ್ರಿ, ಸಜೆಸ್ಟ್ ಮಾಡಿರಿ. ನೀವೆಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿದ್ದೀರಿ ಈಗ? ಧಾರವಾಡದಾಗ ಇದ್ದೀರಾ? ಸುದ್ದಿನೇ ಇಲ್ಲ ಅಲ್ಲಿ, ಏನು ಗ್ರೂಪ್ನಾಗೂ ಏನೂ ಹಾಕಿದಂಗೆ ಇಲ್ಲ. ಇವತ್ತು ನೋಡಲಿಲ್ಲ, ನಮ್ಮ ಇಲ್ಲಿ ನೆಟ್ವರ್ಕ್ ಇಲ್ಲ. ಬ್ಯಾಡ, ನಾವು ಅದೀವಿ ಅಂತ ಹೇಳಕ್ಕೆ ನಾವು ಹಾಕ್ತೀವಿ. ನೀವು ಅದಿರೇ ಇಲ್ಲ ಅಂತ ಗೊತ್ತಾಗ್ಲಾರ್ದಕ್ಕೆ ಈಗ ಫೋನ್ ಹಚ್ಬೇಕು. ಅದೊಂದು ಸಿಗ್ನಲ್ ಇಲ್ಲ ಅಂದ್ರೆ ಇನ್ನೊಬ್ರು ಫೋನ್ ತೊಗೊಂಡು ಇರ್ರಿಯಪ್ಪ ಇರ್ರಿ ಆತು. ಭಾಳ ಸಂತೋಷ ಆಯ್ತು ಸರ, ಮಾಡಿರಿ. ನಾನು ಸ್ವಲ್ಪ ಸಿರ್ಸಿಗೆ ಹೋಗಿ ವಾಪಸ್ ರಾತ್ರಿಗೆ ಬರ್ತೀನಿ ಊರಿಗೆ. ನಾಳೆಗೆ ಸಿಗ್ತೀನಿ, ಭೇಟಿ ಹಾಕೊಂಡ್ರಿ. ಅವ್ರು ಪವನ್ ಕುಮಾರ್ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿರ್ತಾರೆ ಪಾಪ. ಅವ್ರು ಭಾಳ ಇಂಟ್ರೆಸ್ಟ್ನಿಂದ ಕೇಳಿದರು. ನನ್ನ ಸಿಗ್ನಲ್ ಇಲ್ಲದಕ್ಕೆ ನಾನು ನಿಮ್ಮ ಇವ್ರ ಫೋನ್ ಹಚ್ಚಿದೆ. ಆಯ್ತು ತಗೋರಿ ಸರ್, ಹಂಗಾರೆ ಆಮೇಲೆ ಮಾತಾಡೋಣ. ಊಟ ಆಗೈತಿ? ಮಾಡಿಸಿದ್ರಿ ರೀ ಸರ್. ಇಲ್ಲೆಲ್ಲ ವಾರ ಮಾಡಿ ಕೆಲವು ಮಂದಿ ಉಪವಾಸ ಮಾಡ್ತಾರೆ. ನಾನು ಮೊದಲು ಹೊಟ್ಟಿಗೆ ಹಾಕ್ರಪ್ಪ, ಆಮೇಲೆ ನೋಡೋಣ ಅಂತ. ಪವನ್ ಕುಮಾರ್, ನಿಮ್ಮ ಹೆಸರು? ಜಗದೀಶ್ ಅಂತ ಫಾರೆಸ್ಟ್ರಿ, MSc ಫಾರೆಸ್ಟ್ರಿ ಅದಾರ. ಒಂದು ಸೆಕೆಂಡ್ ಮಾತಾಡ್ಬಿಟ್ಟಿರಲ್ಲ ನಮ್ಮ ಅರಣ್ಯ ಮಂದಿ. ಸರ್ ಹಾಂ ಸರ್, ನಮಸ್ತೆ. ಸರ್ ಅದೇ ಪೆಟ್ರೋಲ್ ಸ್ಟೋರಿಂಗ್ ಇಲ್ಲಿ ನಾನು IFC ಆ್ಯಂಕರ್ ಕೆಲಸ ಮಾಡ್ತಿದ್ದೀನಿ ಸರ್. ಹಾಂ ಸರ್, ಇಲ್ಲಿ NRLM ಅಂತ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕೇಳಿರ್ತೀನಿ. ಲೈವ್ಲಿಹುಡ್ ಮಿಷನ್ ಅಂತ ಹೇಳಿ ಭಾಳ ಸೈಂಟಿಫಿಕ್ ಮನುಷ್ಯ. ಮತ್ತು ಯಾವುದೋ ವಿಚಾರ ಮಾಡ್ಲಾರ್ದು ಮಾತಾಡೋದಿಲ್ಲ, ಎಲ್ಲ ತಿಳ್ಕೊಂಡು ಹೇಳೋದು. ಕೇಳಿ ನಿಮ್ಮ ನಿಧಾನ ಕೇಳ್ಕೊಡಿ. ನನ್ನ ಅನುಭವಕ್ಕೆ ನನ್ನ ಗಮನಕ್ಕೆ ಬಂದದ್ದು ಹೇಳಬೇಕು, ನನ್ನ ಧರ್ಮ ಅಷ್ಟೇ. ಎಕ್ಸ್ಪೀರಿಯನ್ಸ್ ಆಗಿರ್ತಲ್ಲ, ಅಲ್ಲ ಅವ್ರು ಮಾಡ್ಯಾರ, ಎನಿಮಲ್ ಸೈನ್ಸ್ ಅವರೇ ಇದ್ದಾಗ ಮಾಡಿದ್ದೀವಿ. ಅದಕ್ಕೆ ನನಗೆ ಮೇಂಟೈನ್ ಮಾಡೋದು ಸಾರ್ವಜನಿಕರು ಎಲ್ಲ ಸ್ಕೀಮ್ಗಳ ಬಗ್ಗೆ ನಾನು ಹೇಳಿದ್ನಲ್ಲ. 82ರಿಂದ ಗೌರ್ಮೆಂಟ್ನಾಗ ಇದ್ದಾವೆ. 5 ವರ್ಷ ಸರ್ವಿಸ್ ಮಾಡೀನಿ. ಅಂತ್ಯೋದಯ ಮಾಡಿ ಉದಯ ಆಗಿ ಹೋಗ್ಯಾವ. SC ST ಅವ್ರಿಗೆ ಹಂಚೋದು ಮಾಡೀನಿ. ಅವಾಗ ಏನು ಅನ್ನಿಸ್ಕೊಂಡಿವಿ ನೋಡಿ, ಎಲ್ಲ ಅನುಭವ. ಬಟ್ ಏನು ಹಂಗಂತ ಅಲ್ಲ, ಮಾಡಿದ್ರೆ ಅಡ್ಡಿ ಇರು ಚಲೋನ, ಇಲ್ಲ ಅಂದ್ರೆ ಏನು. ಅದಕ್ಕೆ ನಾನು ನಿಮ್ಮ EO ಅವರು ಒಂದು ಜಿಲ್ಲಾ ಪಂಚಾಯತ್ ಇವರು ತಾಲೂಕಲ್ಲಿ ಮೇಯ್ನ್ ಅವರೇ ಕಾರ್ಯನಿರ್ವಾಹಕ ಅಧಿಕಾರಿ. ಹಾಂ, ಜಿಲ್ಲಾ ಇದು ಅಂದ್ರೆ ಅವರು ತಾಲೂಕ. ಅವ್ರ ಹೆಸರು ಏನು? ರಾಜೇಶ್ ಧನವಡ್ಕರ್. ಧಾರವಾಡಕರ್ ಅಂದಂಗೆ ಆಯ್ತು. ನಮ್ಮ ಊರ ಹೆಸರು ಐತಲ್ರಿ, ಇರಲಿ ಏನು ತಪ್ಪಲ್ಲ. ಅವ್ರು PDO ಭಾಳ ಚಲೋ. PDO ನಮ್ಮ ಅಣ್ಣಾರ ಸ್ಟೂಡೆಂಟ್ ಅವರು. ಮಾತಾಡ್ಸಿದೆ. ಅದಕ್ಕೆ ಹಂಗಿರ್ತಾವೆ ಅನುಭವ. ಒಳ್ಳೇದಾದ್ರೆ ಒಳ್ಳೇದು, ನಮಗೇನು ಇದು ತೊಂದರೆ ಇಲ್ಲ. ಮಾಡೋರು ಇಚ್ಛಾಶಕ್ತಿ ಕಡಿಮೆ ನಮ್ಮಲ್ಲೇ. ಬರೀ ಎಲ್ಲ ಇದನ್ನೇನು ಕೊಡ್ತೀರಿ ಅದನ್ನೇನು ಕೊಡ್ತೀರಿ ಪುಕ್ಷಟಿ ಏನು ಕೊಡಿ, ಅವು ಎಲ್ಲಿಗೆ ಹೋಗ್ತಾವೆ. ಮೊನ್ನೆ ಚೀಫ್ ಜಸ್ಟಿಸ್ ಮಾತಾಡಿದರು ವಿದ್ಯಾವರ್ಧಕ ಸಂಘದಾಗ. ಚೀಫ್ ಜಸ್ಟಿಸ್ ಅವರು ಶ್ರೀಶಾನಂದ ಮಾತನಾಗ ಅವರು ಇಷ್ಟು ರೋಷ ಐತಿ ಸರ್ಕಾರದ ಬಗ್ಗೆ. ಸಾಲ ಎಷ್ಟೈತಿ ಅಂತ ತಿಳ್ಕೊಂಡು ಹುಟ್ಟಿದವ್ರ ಮ್ಯಾಗ ಒಂದು ಕೂಸು ಹುಟ್ಟಿದ್ರೆ ಇಷ್ಟು ₹1,000 ಸಾಲ ಐತಿ. ದೇಶ ಎಷ್ಟು ಸಾಲದಾಗ ಐತಿ, ರಾಜ್ಯ ಎಷ್ಟು ಸಾಲದಾಗ ಐತಿ. ಬರೀ $2,000 ಕೊಟ್ರೆ ಅಲ್ಲ ಅಂದ್ಬಿಟ್ಟು ಜಸ್ಟಿಸು. ಅವನು ವಿಡಿಯೋ ಯೂಟ್ಯೂಬ್ನಾಗ ನೋಡ್ರಿ ನೀವು. ಶ್ರೀಶಾನಂದ ಭಾಳ ಫೇಮಸ್ ಆಗ್ಯಾರ ಮತ್ತು ಅಬ್ಬಿ ಖಡಕ್ ಮನುಷ್ಯ. ನಂದು ಯೂಟ್ಯೂಬ್ ಚಾನಲ್ದಾಗ ಹಾಕಿನ ಒಂದು ಅವ್ರ ವಿಡಿಯೋ ಪ್ರೋಗ್ರಾಮ್ ಎಲ್ಲ ಮಾಡಿದ್ರು. ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ. ಟೈಮ್ ವಿತ್ ಅವ್ರು ಯಾರು ಕೇಳೋರು ಇಂಟ್ರೆಸ್ಟ್ ಇಲ್ಲ. ಒಬ್ಬರು ಓಪನ್ ಮಾಡಿದ್ರು ನಮ್ಮ ಇವರು. ನೀವು ಬೇಕಾದ್ರೆ ಬರ್ಕೋರಿ ಅಥವಾ ಸೇವ್ ಮಾಡ್ಕೊಂಡು. ಟೈಮ್ ವಿತ್ ವೆಟ್ ಡಾಕ್ಟರ್ ಅನಿಲ್ ಕುಮಾರ್ ಮುಳ್ಳಿ. ಹಾಂ ಸರ್, ಬಂದರೆ ಫೋನ್ ಮಾಡ್ಬೇಕಂತ. ಇಲ್ಲಿ ಬಂದ ಬಿಡುತ್ತೆ ಅದು. ಟೈಮ್ ವಿತ್ ವೆಟ್ ಅಂತ ಯಾರಿಗೂ ಇಲ್ಲ.
ಹಾಂ ಸರಿ ಸರ್ ಅದರ ಇವೆಲ್ಲ ಪ್ರಶ್ನೆ ಇವ್ರು ಏನು ಕೇಳ್ತಾರೆ ಈಸು ಅದರ ಶ್ರೀಶಾನಂದ್ ಅವ್ರ ಪ್ರೋಗ್ರಾಮ್ದು ಸ್ವಲ್ಪ ಹವ್ಯಾಸ ಐತಿ ಇವೆಲ್ಲ ಹೊರಗಿನೆಲ್ಲ ಮಾಡ್ಕೊಂಬರೋದು. ಈಗ ದನ ದವಾಖಾನಿಗೆ ಹೋಗಿದ್ದೆ ಹೇಳಿ ನಾನು ನೋಡ್ಕೊಂಬಂದೆ. ಏನು ಮಾಡಿ ಡಾಕ್ಟ್ರೇ ಇಲ್ಲ. ಕಷ್ಟ ಐತ್ರಿ ಪಾಪ. ಏನು ಮಾಡೋಕ್ಕಾಗುತ್ತೆ? ಯಾವ ಗೌರ್ಮೆಂಟ್ ನಾವು ಅದು ಏನು ಹೇಳ್ಬೇಕು, ಪಾಲಿಸಿ ಏನು ಮಾತಾಡಬೇಕು. ನಾನು ಈಗ ಫ್ರೀ ಇದ್ದೀನಿ, ಹೊರಗೆ ಅವರು ಎಂಪ್ಲಾಯಿಗೆ ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಅಡವಿಲ್ ಒಂದು ಜಾತಿ ಬಳ್ಳಿ ಬರ್ತದೆ, ಅದು ಬೇಸಿಗೆ ಫುಲ್ ಹಸಿರು ಇರ್ತದೆ ನಮ್ಮ ಕಡೆ. ಒಂದಿಷ್ಟು ಹಾಂ ಸರ್ ಹೇಳ್ರಿ. ರಾತ್ರಿ ಇವತ್ತು ರಾತ್ರಿ ಸರ್, ನಾಳೆಗೆ ಇವತ್ತಾಗೋದಿಲ್ಲ, ನಾಳೆಗೆ ನಾವು ಸಮಾರಾಧನೆ. ಹೌನು ರೀ, ಇಷ್ಟು ಹಾಕ್ಬಿಟ್ರಿ ಚಂದ್ರಗೌಡ್ರು ಮೇಡಮ್, ಆಮೇಲೆ ಹಾಕ್ತೀನಿ ತೋರಿ ಅದ್ರ ಕಾಪಿ. ಈಗ ಸಿಗ್ನಲ್ಲ ಇಲ್ಲಿ ನನಗೆ. ರಾತ್ರಿಗೆ ಬರ್ತೀನಿ ಸರ್, ನಾಳೆಗೆ ಭೇಟಿಯಾಗೋದು ತೋರಲ್ಲ. ಎಸ್ ಬಾಸ್ ಕೊಡ್ತೀನಿ ನೋಡ್ರಿ ಅವ್ರ ಪವನ್ಗೆ. ಆಯ್ತು ರೈಟ್ ಸರ್, ಇಡ್ತಾರೆ ನೋಡಿ. ಸರಿ ಸರ್, ನಾನು ಮತ್ತೆ ಫೋನ್ ಮಾಡ್ತೀನಿ. ಹಾಂ ಜಗದೀಶ್ ಆಲ್ ಓವರ್ ಇಂಡಿಯಾ ಹೇಳ್ತಾನೆ. ಇಂಡಿಯನ್ ಡೈರಿ ಅಸೋಸಿಯೇಷನ್ಗೆ ಇದು ಅದಾರ ಮೆಂಬರ್, ಗವರ್ನಿಂಗ್ ಎಕ್ಸಿಕ್ಯೂಟಿವ್ ಮೆಂಬರು. ಆಲ್ ಓವರ್ ಇಂಡಿಯಾ ಅಡ್ಡಾಡ್ತಾರೆ ಈಗ. ಅದಕ್ಕೆ ಎಲ್ಲಿದೆಯಪ್ಪ ಅಂತ ಕೇಳಿದೆ. ಅದಕ್ಕೆ ಆಸೆ ಅವ್ರ ಮ್ಯಾಗ ಒಂದು ವೀಡಿಯೋ ಮಾಡಿ ಹಾಕಿ ನಾ ಇದರ ಯೂಟ್ಯೂಬ್ ಚಾನಲ್ ಅನುಪಮ್ ಕೇರ್ ಎಟ್ ಧಾರವಾಡ DO ದಿನಿ ಪ್ಲೀಸ್ ಸಿಗಲ್ ಜೊತೆ ನಿಂತ್ಕೊಂಡು ಫೋಟೋ ತೋರಿಸಿ ಮಾತಾಡಿ ವೀಡಿಯೋ ಮಾಡಿ ಹಾಕಿ ನಾವು ಅನುಪಮ್ ಕೇರ್ ಚಿತ್ರ ನೋಡೋದು. ಇವ್ರೇನು ಬೆಟ್ಟಂಗೆ ಕಾಣೋದು. ನನಗೆ ಇನ್ನೊಂದು ಮಾಹಿತಿ ಬೇಕು. ನನ್ನ ಮಗಳು ಸಿರ್ಸಿ ಒಳಗಿರ್ತಾವೆ, ಮೊಮ್ಮಕ್ಕಳು ನೋಡೋ ಆಸೆ ಐತೆ ನನಗೆ. ಇಲ್ಲಿ ತನಕ ಬಂದೀನಿ, ಮೊಮ್ಮಕ್ಕಳು ಸಲುವಾಗಿ ಸಿರ್ಸಿ ಇಲ್ಲಿಂದ ಯಾವ ಬಸ್ಸಿನ ಅನುಕೂಲ ಹೆಂಗೈತಿ ಹೇಳಿ. ಯಾಕಂದ್ರೆ ಇವ್ರ ಗಾಡಿ ನಂಬೋದಿಲ್ಲ ನಾನು. ನಮ್ಮ ಯೂನಿವರ್ಸಿಟಿ ಎಲ್ಲ ಹೋಗ್ಲೇಬೇಕಲ್ಲ ಸರ್, ಯಲ್ಲಾಪುರದಿಂದ ಹೋಗ್ಬೋದು. ಅಲ್ಲ, ಅವ್ರು ಹೋಗೋದು ಲೇಟ್ ಆಗ್ತದೆ ಅಂದ್ರೆ ನನಗೆ ಮುಂದೆ ಸಿರ್ಸಿಗೆ ಹೋಗಿ ಅಲ್ಲಿಂದ ಈಗ ಇಲ್ಲಿಂದ ಯಲ್ಲಾಪುರಕ್ಕೆ ಹೋಗೋಕೆ ಏನು ಸ್ವಲ್ಪ ಗೊತ್ತಿಲ್ಲ ಸರ್ ಬಸ್. ಯಾವ ಬಸ್ಸು ಇಲ್ಲ. ಕಡಿಮೆ ಅನ್ಸುತ್ತೆ ಸರ್ ಇವಾಗ ಬರೋದು. ಹಾಂ ಇಲ್ಲೆಲ್ಲ ಬರೋದು ಕಡಿಮೆ ಬಸ್ ಎಲ್ಲ. ಕಡಿಮೆ. ಮತ್ತು ವೆಹಿಕಲ್ ಅಂದ್ರೆ ಪ್ರೈವೇಟ್ ವೆಹಿಕಲ್ನಾಗ ಯಲ್ಲಾಪುರ ತನಕ ಹೋಗ್ಬೇಕು. ಕೇಳ್ತೆ ಬಸ್ಸಿಗೆ. ಇಲ್ಲ ಬಸ್ಸಿಂದ ಟೈಮಿಂಗ್ ಇರ್ತದೆ ಸರ್, ಟೈಮಿಂಗ್ ಅವ್ರು ಗೊತ್ತಿರುತ್ತೆ ಕೇಳ್ಕೊಂಡ್ರೆ. ಬಸ್ಸಿನ ಟೈಮಿಂಗ್ ಮಾತಾಡಿ. ಸರ್ 4 ಗಂಟೆಗೆ 4ರಿಂದ 4 ಕಾಲೊಳಗೆ ಬರ್ತದಂತೆ ಇಲ್ಲಿ. ಎಲ್ಲಿ ಒಂದು ಇಲ್ಲಿಂದ ಬರ್ತೇನೆ ಕೇಳ್ತೇನೆ. ಮೊಮ್ಮಕ್ಕಳು ನೋಡ್ಬೇಕನ್ಸ ಸಿರ್ಸ್ಯಾಗ. ಅದಕ್ಕೆ ಹಂಗೆ ಮಂದಿ ಇಲ್ಲಿ ತನಕ ಬಂದಿರ್ತೀವಿ. ಪಾಪ ಫೋನ್ ಮಾಡಿ ಹೇಳ್ಯಾವ, ನೋಡಿಲ್ಲ ಒಂದು 5-6 ತಿಂಗಳಾಯ್ತು. ಇಲ್ಲೆಲ್ಲ ಕಾರ್ಯಕ್ರಮ ಮಾಡೀನಿ ನಮ್ಮ ಮುಂಡಗೋಡದ ಕಾಲೇಜಿನಾಗ ಅವರು ಮಾತಾಡಕತ್ತಿದ್ದು ಕೇಳಿಸ್ಕೊಂಡಿದ್ರು. ಇಲ್ಲಿ ಪೌಡರ್ ರೇಸ್ ಬೈಲು ಅಂತ ಮಾಡ್ತಿದ್ದೆ. ಚೈನಾ ಉಂಗ್ರ ಮಾಸ್ ಮೀಡಿಯಾಕ್ಕೆ ಏನು ಬೇಕು, ಮಾಸ್ ಹಿಪ್ನೋಟಿಸಮ್ಗೆ ಏನು ಬೇಕು, ಮಾಸ್ ಹಿಸ್ಟೀರಿಯಾಗಿ ಏನು ಇರುತ್ತೆ, ಸ್ವಲ್ಪ ಕೆಲಸ ಮಾಡೀನಿ ಅಂತ ಅನಿಸಿದ್ದು. ನಾನು ಅಡ್ಡಾಡೀನಿ ಎಲ್ಲ ಕಡೆ. ಅದು ಬೀದರ್ 15 ವರ್ಷ ಪೂರ ಕ್ಯಾವಿ ಡ್ರೆಸ್ ಮೇಲೆ ಬಂದುಬಿಡ್ತಿದ್ದೆ ನಾವು ಹೊರಗೆ ಸ್ಟೇಜ್ ಮೇಲೆ. ಇಲ್ಲಿ ಧಾರವಾಡದಾಗ ಆಡಿಟೋರಿಯಮ್ನೇ ಬಂದರೆ 4 ಗಂಟೆಗೆ ರೀ. 4 ಗಂಟೆಗೆ ಬಂದು 4:15 ಸ್ಟಾಪ್ ಎಲ್ಲಿ ಹೇಳ್ರಿ? ಇದೆ ಬಸ್ ಸ್ಟಾಪ? ಸ್ಟಾಪ್ ಇದಲ್ಲ ಸರ್, ಸ್ವಲ್ಪ ಮುಂದೆ. ಹಾಂ ಸರ್ ಆಯ್ತು ಬಿಡ್ರಿ, ಎಲ್ಲ ನಾವು ಈಗ ಹೋಗ್ತೀನಿ. ನನಗೆ 4 ಗಂಟೆಗೆ ರೀ. ಎಷ್ಟೊತ್ತು ಏನು ಎಲ್ಲಿ ಅಲ್ಲಿಂದ ಹೇಳ ನೀನು ಇವ್ನು ಯಾವ ತಗೋದಿಲ್ಲ, ಬರೀ ರೊಕ್ಕ ಮಾಡಿದಾರ ಅವ್ರು. ಇಳಿ ಅಂದ್ರೆ ಇಳಿ, ಇಷ್ಟೊಂದು ನೀನು ಕ್ಲಾಸ್ ಅಲ್ಲಿಂದ ಬರ್ಬೇಕಾದ್ರೆ ಗಾಡಿಯಲ್ಲಿ ಐತ್ರಿ, ಗಾಡಿಯಲ್ಲಿ ಐತೆ. ಅವ್ನು ಮತ್ತೆ ಅಷ್ಟು ಎಲ್ಲ ಕೈ ಹಾಕಿದ್ದ ಇಲ್ಲ 4 తెలుగు రాదు. ಪಕ್ಕ ವಸ್ತದೆ ಪಕ್ಕ ತೆಲುಗು. ತೆಲುಗು ಬರ್ತಿದ್ರಿ ಮತ್ತೆ ಅವ್ರು ಏನು ಮಾತಾಡ್ತಾರೆ? ರಾದು ಅಂದ್ರೆ ಮತ್ತೆ ಮತ್ತೆ ಏನು ಬಂದಲ್ಲ ಮಾತಾಡ್ಯಾರ, ಇಲ್ಲ ಅಂತ ಮಾತಾಡ್ಯಾರ. ಅರ್ಥ ಆಗ್ತೈತಿ ಸ್ವಲ್ಪ ಸ್ವಲ್ಪ ನಮ್ದ ಕಡೆ ಮನೆಗೆ ಒಯ್ಯೋದೇ ಕಷ್ಟ ಬಂದಿದೆ. ಬಸ್ಸಲ್ಲಿ ತಗೊಳಂಗಿಲ್ಲ ಅಂತೆ, ನಾವು ಬಸ್ಸಿಗೆ ಬಂದಿದ್ದೇವೆ. ಅಯ್ಯೋ ದೇವ್ರೆ. ಅಲ್ಲ ಇವು ಆಗಲೇ ಅದು ಇದು ಹೋತಲ್ಲ ಟಿಂಪೋ ಟ್ರ್ಯಾಕ್ಸ್ ಅಂತದ ಅಂಥದ್ದು ಏನಾದ್ರು ನೀವು? ನಮ್ಮ ಸರ್ ಇಲ್ಲೇ ಐತೆ ನಮ್ಮೂರು. ಹೌದು, ಹಿಂಗೆ ಮಧ್ಯದಿಂದ ಹೋದ್ರೆ ಸನಿ ಆಗತ್ತೆ ಸರ್. ಮತ್ತೆ ನಡ್ಕೊಂತ ಹೋಗ್ತೀರಿ? ಇಲ್ಲ ಸರ್, ಮತ್ತೆ ನಡ್ಕೊಂಡು ಹೋಗಾಗ ಗಾಡಿ ಬೇಕು ಅಜ್ಜ. ಅದು ರಿಕ್ಷಾದಾಗ ಹೇಳಿದ್ರೆ ಭಾಳ ಹೇಳತ್ತಾನ್ರಿ ರೊಕ್ಕ. ರಿಕ್ಷಾ ಪಕ್ಷ ಪ್ರೈವೇಟ್ ಇದು ಮಾಡೋದು. ಅದೇ ವರ್ಕಿಂಗ್
ತಮ್ಮ ಸೈ ಹೋಗ್ತದೆ ಡೆಬ್ಬಿ ತಮ್ಮ ಮತ್ತೊಂದು ಗುಂಪಿಗೆ ಅದು ಇದು ಒಕ್ಕೂಟಿಗೆ ಸರ್ ನಮಸ್ತೆ. ನಾವು 10 ತನಕ ಇರ್ತೀನಿ ಅಂದ ಅವ್ರು ಯಾವಾಗ ಕರ್ಕೊಂಡು ಹೋಗ್ತಾರೆ ವಾಪಸ್ ಹೋಗ್ತೀನಿ. ನೀವು ಹೋದ್ರೆ ಹೋಯ್ ಬರ್ರಿ, ಒಳ್ಳೇದಾಗಲಿ. ನಂಬರ್ ಬರ್ಕೊಂಡ್ರೆ ಯಾವಾಗಾರ ಪ್ರಶ್ನೆ ಮಾಡಿರಿ. ಅದ್ರ ತಗೊಂಡ್ರಿ ಸರ್ ಇಲ್ಲ ಇಸ್ಕೋರಿ, ಯಾರ ಕಡೆ ಇಸ್ಕೋರಿ. ಹಂಗಿದ್ದಾಗ ಊರು ಅಲ್ಲೇ ಧಾರವಾಡದಾಗ ಅದೀನಿ, ರಿಟೈರ್ ಆದ್ಮೇಲೆ ಅಲ್ಲೇ ಅದೀನಿ. ಹಾಂ ಸರ್. ಏನು ಮಾಡೋದು, ಏನು ಕೈಲಿ ಆಗುತ್ತೆ ಅಷ್ಟು ಸಹಾಯ ಮಾಡೋದ್ರಪ್ಪ. ಹಾಂ ಸರ್. ಹಿಂದೆ ಅದಿರಲ್ಲ, ಇನ್ನೂ ಹೋಗಿ ಎಲ್ಲಿ ನೀವು ಕುಂತ ನಿಂತಾರ ಬಸ್ಸಿಗೆ ಹತ್ತಿಸ್ಕೊಳ್ಳೋದಲ್ಲ ಅನ್ನಕತ್ತಾರಂತ ಅವ್ರಿಗೆ. ನೋಡ್ರಿ ನೋಡ್ರಿ ಹಾಂ ನೋಡ್ರಿ ನೋಡಿ. ಒಂದು 2 3 4 5 6 7 7ರಾಗ ಒಂದು ಮೇಡಮ ಅಂದ್ರೆ 5 6 ಮಂದಿ ಅದ್ರ. ಬರ್ರಿ ಮರ, ಊಟ ಮಾಡಿದಿರಿಲ್ಲ? ಏನು ವಾರ ಮಾಡಿದ್ರಿ ನೀವು? ಆಯ್ತಲ್ಲ, ಹೊರಗೆ ಬಂದಾಗ ಊಟ ಮಾಡಕತ್ತೀವಿ. ಮಾರಿ ಒಳ್ಳೇದು. ಬರ್ರಿ ಬರ್ರಿ, ನಮಸ್ಕಾರ ನಮಸ್ಕಾರ. ದಿನ ಒಂದೊಂದು ಪ್ರಾಬ್ಲಮ್ಸು. ಕರಿಯೋಣ ಕಂಪ್ಯೂಟರ್ ಯಾರು ಆಪ್ರೇಟರ್ ಅದನ್ನು ನಾವು ಕರಿಯೋಣ, ಅರ್ಜೆಂಟ್ ಇದೆ ಅಂತ ಹೇಳಿ ಅದು ಜೊತೆಗೆ ಹೇಳು. ನಾನು ಇಲ್ಲಿ ಕೂತ್ಕೊಂಡು ಮಾಡಬೇಕು ಕೇಳಿ ಬೇಕಾಗಲು ಕಂಪ್ಯೂಟರ್ ಆಫ್ ಆಗಿದೆ, ಆನ್ ಆಗ್ತಾ ಇಲ್ಲ, ಕರ್ಸಿ ಅಂತ ಹೇಳು. ಮ್ಯಾನ್ಯಲ್ ಅರ್ಜೆಂಟ್ ಇದೆ ಅಂತ ಹೇಳಿ. ಹೌದಾ, ನಾಳೆ ಏ ತಂಗಿ ಓಪನ್ ಆದಾಗ ನಮ್ಮ ರೇಡಿಯೋಕ್ಕೆ ಹೋಗಂತ ಹೇಳಕತ್ತೇನೆ, ಮತ್ತೆ ಅಲ್ಲಿ ತಪ್ಪು, ಅಲ್ಲಿದೆ ಕಂಪ್ಯೂಟರ್ ನಂದೇ ಇದೆ. ಹಾಂ, ಅದು ನನ್ನ ಹತ್ರ ಇದೆ. ಅದಕ್ಕೆ ಅಫ್ರೀನ್ ಕೇಳು, ಇದೇನಾ ಅಂತೇಳಿ ಸರ್ದಲ್ಲಿ ತರ್ಸ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋ. ಇದನ್ನ ಕಂಪ್ಯೂಟರ್ ಆನ್ ಮಾಡ್ಕೊಂಡು ಹಾಂ, ಇಲ್ಲ ಮೇಲೆ ಡ್ರಾಫ್ಟ್ ಹಾಕಿಕೊಡ್ಬೇಕು. ಅದು ಪಿ ಐ ಮಾಡಿದ್ರೆ ಎಲ್ಲ ಒಂದು ಡ್ರಾಫ್ಟ್ ಹಾಕಿರ್ತೀವಿ, ಎಲ್ಲ ಬೇಕಾದ್ರೆ ಎಲ್ಲ ತಗೋಬೋದು. ಯಾರು ಅವ್ರು ಇದ್ದು ಅದು ಡ್ರಾಫ್ಟ್ ತಗೋಬೋದು. ತಲೆಯಾಗ ಎಷ್ಟು ಕೂದಲದ ಅಷ್ಟು ಹಚ್ಕೊಂಡ್ರಿ ನೀವು. ಹಾಂ, ಹೇಳ್ತೀನಲ್ಲ. ಹೌದು, ಹೆಚ್ಚಾಗ ಎಲ್ಲಿ ಹೋದ್ರೆ ತಗೊಂಡು ಅಲ್ಲ ರಚಿಸ್ಕೊಂಡು ಅಲ್ಲಿ ಶಿವ ಶಿವ. ಎಲ್ಲ ಇದನ್ನ ಮಾಡ್ಕೊಂಡು ಬರೀ ಬರೀ ಎಡೆ ಉಳಿದೇನು ಇದೆ ಹೇಳ್ತೀವಿ ಕೊಡಲಿ ಏನಾದ್ರೆ ಏನಿಲ್ಲ ಕೊಡ್ತೀವಿ ನಾವು ಅಲ್ಲಿಗೆ. ಏನಾದರೂ ಮನೆಯಾಗ ತರಕಾರಿ ಬೇರೆ ಐಟಮ್ ಮಾಡಿ ಏನು ಸರಿ
ಹೊರಗದ ಹೊರಗೆ ಕುಂತಾನೆ. ಅವು ಮ್ಯಾಲಿಗೆ ಅವು ತಂದಿರಲ್ಲ ಅದೊಂದೇ ಬಿಡ್ದು ಅದೊಂದು ಬಿಡ್ದು ನೀನಲ್ಲ ವರ್ಮಿ ಬೆಟ್ಟಿಗಲ್ಲ ಅದೊಂದು ಅದು ವರ್ಮಿ ಬೆಟ್ಟು ಅದ್ರಾಗೂ ಬರ್ದೀನಿ ಇರಲಿ. ಸಣ್ಣ ಸಣ್ಣ ಕರುವಿದಾಗ ಸಾಕೊಂಡಿದೆ ಸರ್. 50,000 ರೂಪಾಯಿ ಮಾಡ್ತಾ ಇದ್ದೀವಿ ಎತ್ತುಗಳ ಜೋಡಿ. ಎಲ್ಲ ನೀವು ಎಲ್ಲ ಪ್ರಶ್ನೆಗೆ ಇಂಥ ರೈತರು ಕೇಳೋದು ದಿನದ ಸಾಮಾನ್ಯಗೆ ತಾಸುಗಟ್ಟಲೆ ಮಾತಾಡೋದು ಅಂದ್ರೆ ಆ ಒಂದು ಯೂಟ್ಯೂಬ್ ಅವ್ರ ಚಾನಲ್ ಓಪನ್ ಮಾಡ್ಕೊಂಡ್ರೆ ನೋಡಿರಿ ಪ್ರಶ್ನೆ ನಂಬರ್ ಐತಿ. ಇದು ಸಿಗ್ನಲ್ ಹತ್ತೋಲ್ಲ ನನಗೆ ಫೋನ್ಗೆ, ನೀವು ಆಮೇಲೆ ಹಚ್ಚಿರಿ. ಹಂಗಿದ್ದಾಗ ಏನು ಮಾಡೋಕ್ಕೆ ಸಾಧ್ಯ ಇತ್ತು? ಯಾರು ನಂಬರ್ ಇಲ್ಲಿ ಸಿದ್ಸಿ ಮಂದಿ ಅಥವಾ ಯಾರು ಯಲ್ಲಾಪುರ ಯಾರಿಗೇನೋ ನನ್ನ ಸಂಬಂಧ ಇದ್ದವ್ರಿಗೆ ಹೇಳ್ತೀನಿ. ಆಯಿತು. ಸ್ಟೋರೇಜ್ ಬಿಲ್ ಎರಡು ಇಷ್ಟೇನಾ? ನಾಳೆ ಅದು ನೀವು ಇಲ್ಲಿಗೆ ಬಂದು ನಮಗೆ ಬೇಕು ಹೋಗ್ಬೋದು. ಸದಸ್ಯರೆಲ್ಲ ಅವ್ರು ಬಂದು ಈ ರಾತ್ರಿ ಮಾಡ್ಕೊಂಡು ಹೋಗ್ಬೇಕು. ಈಗ ನಾಳೆ ಮಷಿನ್ ತರ್ತೀನಲ್ಲ ಅದನ್ನ ಸರಿ ಮಾಡಿ ಅವ್ರ ಹತ್ರ ಇದು ಸೀಲ್ ಹಾಕಿ ನಾಳೆ ಇಟ್ಕೊಡಿ. ಸಿಕ್ಕಾಪಟ್ಟೆ ಇದ್ದಾರೆ ಮೇಡಮ್, 1,500 ಇದ್ದಾರೆ. ಅದಕ್ಕೆ ಇವ್ರದ್ದು ಅಧ್ಯಕ್ಷ ಯಾರು ನೋಡೋ ಸಂಬಂಧ ಅದ ನೋಡೋ ಯಾರು ಮೇಡಮ್ ಅವರು ಯಾರು ಅಲ್ಲಿ ಯಾರ್ದು ಅದು ಮೇಡಮ್ ಅವರು ಮತ್ತು ಮರ್ತು ಹೋದಾರ ಅದಕ್ಕೆ. ಹೌದೇನು ಏನಾಯ್ತು ಈಗ? ರಿಜಿಸ್ಟ್ರೇಷನ್ ಆಗಿರ್ತದ ಅದನ್ನ ಒಂದು ಡಾಕ್ಯುಮೆಂಟ್ ಮಾಡಿ ಅಲ್ಲ ಈಗ ತಗೊಂಬಂತ ನಾನು ಹೋಗಿ ತಗೊಳ್ತೀನಿ. ನಾಳೆ 2 ಸಂಘದ್ದು ಎಷ್ಟಮ್ಮ? ಆಯ್ತಾಯ್ತು. ಎಷ್ಟಮ್ಮ? ನೀವು ಕೊಟ್ಟದ್ದು ಊರು ಮುಟ್ಟಬೇಕು ಅಂದ್ರೆ ಗಾಡಿ ಖರ್ಚು ಕೊಡಬೇಕು ಅವ್ರಿಗೆ. ಈಗ ಬರಲಿ ಅವ್ರು ಲೀಡ್ರ್ ಅದ್ರ ಲೀಡ್ರಿಗೆ ಕೊಟ್ಬಿಡ್ರು. ಇನ್ನೊಂದು ಬಕ್ಕ ಇನ್ನೊಬ್ರಿಗೆ ಕೊಟ್ಟೆ ಬರೋದ್ರ. ಈಗ ತೋರಿಲೆ ನೀವು ಲೀಡ್ರ್ ಅದರಿ ಉಪಯೋಗ ಮಾಡಿಕೊಡ್ರಿ ಹೈನುಗಾರಿಕೆ ಬಗ್ಗೆ. ಅವ್ರು ಸರ್ ಬರೆದವ್ರು ನಮ್ಮ ಗುರುಗಳು ಈಗ ಇಲ್ಲ ಅವರು ಮೊನ್ನೆ ಇದಾದ್ರೆ. ಆಯ್ತು, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರಿ ಮೇಡಮ್. ಅವ್ರಾಗಲೇ ನಿಮ್ಮ ನಂಬರ್ ಒಂದು ಹೇಳ್ರಿ. ನಮ್ಮೊಂದು ಕೊಟ್ಟು ಹೋದಾಗ ರೇಡಿಯೋದಾಗ ಬೇಕಾ ಮೇಡಮ್? ಅದ ಬಿಡ್ರಿ ಕೊಡ್ತೀವಿ. ಅಯ್ಯೋ ಅವ್ರಿಗಿಲ್ಲ ನಮ್ಮ ಸರ್ ಅವರು ನಮ್ಮ ಕಲಿಸ್ತವ್ರು ಕೇಳೋದು ಹೆಚ್ಚಿಂದ ಎಲ್ಲ ನಮ್ಮ ಸರ್ ನಿಮ್ಮ ಸರ್. ಅದಕ್ಕೆ ನಮ್ಮ ಕರಿತೀರಿ. ನಾನು ಜಗಳಾಡಿ ತಗೊಳ್ತೀನಿ. ತಪ್ಪಿಲ್ಲ ಇಲ್ಲ ಆಯ್ತು ಬರೀ ಅಮ್ಮ ಬರ್ಕೊಡ್ರಿ. ಇಲ್ಲ ಆ್ಯಕ್ಟಿವ್ ಅದಿರಿ ನೀವು. ಅದಕ್ಕೆ ಒಬ್ಬರು ಅಂಥವ್ರು ಲೀಡರ್ ಇದ್ರೆ ಮೂಡಲಿಲ್ಲ ಅಂದ್ರೆ ಎಣ್ಣೆಗೈಲೇ ಮುಟ್ಟಿರ್ತೀನಿ ತೆಗೆದು ಪೆನ್ ಕೊಡ್ಲ ಪೆನ್ನು ಪೆನ್ನು ಬೇರೆ ಮಾಡ್ಬೇಕು. ಅದು ಹಾಳಿ ಹೆಸರ ಮರೀತಾವ ನಾನು ಕರೆ ಹೇಳ್ಬೇಕಂದ್ರೆ. ಹೌದು ಹೌದು. ನಾಯಕ್ ನಾಯಕ್ ವೆಂಡಿ ಭಾಳ ನಿಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಂದಿ
ಮದನೂರು ಹಾಕ್ಬಿಟ್ಟು ಗೊತ್ತಾಯ್ತು, ನಾ ಬರ್ಕೊಂಡು ಹೋಗಿ ಸೇವ್ ಮಾಡ್ಕೊತೀನಿ ಎಲ್ಲ ಆಗಲಿ. ಪ್ರಶ್ನೆ ಏನಾರು ಇದ್ರೆ ನನ್ನ ಫೋನ್ ನಂಬರ್ ಐತೆಲ್ಲ ಕೇಳ್ಕೊತೀನಿ, ಸೇವ್ ಮಾಡ್ಕೊಂಡಾಗಿದೆ ಸರ್. ಕೇಳ್ಕೊಡ್ರಿ. ಅದೇ ಅದೇ ಇದು ಇದ್ರದ್ದು ಕರ್ನಾಟಕ ವಿಶ್ವವಿದ್ಯಾಲಯ ಇದು ವಿದ್ಯಾವರ್ಧಕ ಸಂಘದ್ದು ಇದು ಕ್ಯಾಲೆಂಡರ್. ಮೇಡಮ್ ನಿಮಗೆ ಕೊಟ್ಟಿಲ್ಲ? ಐತಿ, ಕೊಡ್ತೀನಿ. ಅಲ್ಲ ಓದಲಿಕ್ಕೆ ಓದ್ಸಲ ಇತ್ತು, ಅದನ್ನು ಸೌದತ್ತಿನ ಮನೇಲಿ ಇತ್ತು, ತೊಗೊಂಡು ಓದಿದ್ದೆ ಸರ್. ಹೋದ ವರ್ಷ. ಈ ವರ್ಷ ನಾ ಹೊಸದ ಕೊಡ್ತೀನಿ ತಡ್ರಿ. ಯಾಕೆ ಅವನ್ನ ಒಂದೆರಡು ಎಕ್ಸ್ಟ್ರಾ ಬಂದಿರ್ತೀನಿ ನಾನು. ನಾಳೆ ಬ್ಯಾನರ್ ತಗೊಂಡಿಪ್ಪ. ಈಗ ಇದು ನಿಮ್ಮ ಕಾಪಿ. ಥ್ಯಾಂಕ್ ಯು ಸರ್. ಇವನ್ನ ಏನಂತ ಸ್ವಲ್ಪ ಹೇಳ್ಬೇಕಾರೆ ಸಂಗತಿ ಹೇಳಿದೆ. ನೀವು ಏನಾರ ಮಾಡ್ಕೊಡಿ. ನಿಮ್ಮ ರೇಡಿಯೋನ ನಿಮ್ದು ಐತಿ, ಎಫ್ ಎಮ್ ಮತ್ತು ಅವ್ರದ್ದು ಮೇಡಮ್. ಅದು ಸರಿ ಗುಡ್ ಹಾಕೆಲ್ಲ ಮಾಡಿರೋದು. ಮಾಡಿರಿ ನೀವು. ಅದು ರಿಟೈರ್ ಆದ್ರೆ ಇನ್ನೊಂದು ನ್ಯಾಷನಲ್ ಅವಾರ್ಡ್ ತೊಗೋಬೇಕು ಅಷ್ಟ. ಅದಕ್ಕೆ ನಾನು ಧಾರವಾಡ ಯೂನಿವರ್ಸಿಟಿ ಸ್ಟೂಡೆಂಟ್. ಹೌದಾ? MFSC ಫಾರೆಸ್ಟ್ರಿ ಫಾರೆಸ್ಟ್ರಿ. ನಮ್ಮ ಇವ ಯಾರು ನಿಮ್ಮ ಗೈಡ್ ಹೆಸರು ಹೇಳಿದ್ರಪ್ಪ? ಕರಿಕಟ್ಟಿ ಸ್ಟೂಡೆಂಟ್ ಹೇಳಿದ್ರು. ಹಂಗೆ ನೀವು ಜಗಳ ಕಟ್ಟಿರೋ ಹೆಂಗೆ? ಜಗಳ ಜಗಳ ಕಟ್ಟಿರೋ ಹೆಂಗೆ? ಆದ್ರೆ ಅವ ಯಾಕೆ ಹಂಗೆ ಏನಂದ್ರೆ ಮನ್ಯಾಗ ಹೆಂಡತಿ ವಕೀಲರು ಅದಾರ. ಬರ್ರಿ ಮಾಡ್ರಿ ಬರೋಣ. ಮತ್ತೆ ನಾವು 10 ಗಂಟೆ ತನಕ ಇರ್ತೀನಿ ಅಂತೆ, ನೀವು ಓಡಿ ಹೋದ್ರೆ ನಾ ಏನು ಮಾಡಲಿ? ಅಷ್ಟೇ ಮತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಾಂ ಬರ್ರಿ, 10 ಗಂಟೆ ತನಕ ಇರ್ತೀನಿ ಅಂದ್ರೆ ನೀವೆಲ್ಲ ಓಡಿ ಹೋದ್ರೆ ನಾನೇನು ಮಾಡಲಿ? ಗಾಡಿಗೆ ಹೇಳ ನಿಮ್ಮ ಇದು ನಾವೇನು ಹೇಳೋಕ್ಕಲ್ಲ. ಒಳ್ಳೇದಾಯಿತು, ಚಂದ ಆಯ್ತು. ಏನಿಲ್ಲ, ನಿಮ್ಮದು ದವಾಖಾನೆ ನೋಡ್ಕೊಂಬಂದೆ. ಇಲ್ಲೇ ದನ ತೋರಿಸೋರು ಇಲ್ಲ, ದನ ದವಾಖಾನೆ ನೋಡ್ಕೊಂಬಂದು ನಾನು ಎಲ್ಲ ವೀಡಿಯೋ ಮಾಡ್ಕೊಂಬಂದಿನಿ. ಆಮೇಲೆ ಹೇಳ್ತೀನಿ. ಏನು ಯಾರು ದನದ ಬಗ್ಗೆ ಕಾಳಜಿನ ಇಲ್ಲದ್ರೆ ಏನು ಮಾಡೋದು? ಆಯ್ತು ಬಿಡ್ರಿ. ನಿಮ್ಮ ಗಾಡಿನ ನಮ್ಗೆ ಎಲ್ಲ ಪುರ್ತನ ಬಿಡುತ್ತೆ ಅಂದಂಗೆ ಆಯ್ತು. ಯೂನಿವರ್ಸಿಟಿ ಗಾಡಿ ನಾ ಬಸ್ಗೆ ಹೋಗ್ಬೇಕಂತ ಮಾಡಿದ್ದೆ. ಅಲ್ಲ ನಮ್ಗೆ ಹೋಗಿ ನಾನು ಅದು ತಿಳ್ಕೊಂಡಿದ್ದೆ ಫಸ್ಟು. ಸರ್ ಈಗ ಮೃತ್ಯುಂಜಯ ಸೀಟ್ಸಲ್ಲಿ ಚೆನ್ನಾಗಿದೆ ಸೀಟ್ಸಾ? ನಾಳೆ ಕ್ವಾಲಿಟಿ ನೀವು ಕೇಳಿ ನೋಡಿರಿ. ಯಾರು ಕೇಳಿ? ಸೀಟ್ ಯೂನಿಟ್ನಿಗೆ ಯಾರು ಪರಿಚಯ ಆದ್ರೆ ಅವ್ರು ಕೇಳಿ ನೋಡಿರಿ. ಪ್ರೈವೇಟ್ ಅವ್ರವ್ರು ಮಾರುತ್ತೆ ಅಂತಂದು ಯೂನಿವರ್ಸಿಟಿ ಲೇಬಲ್ ಹಚ್ಚಿ ಮಾರ್ತಾರೆ. ಹೌದ್ರಿ? ಹಿಂದೆ ವೈಸ್ ಚಾನ್ಸಲರ್ ಆಗಿ ಹೋಗ್ಯಾರ ಒಬ್ಬರು ಅದ್ರಾಗ. ಇದು ವ್ಯಾಪಾರ ಮಾಡಿದವ್ರು ನಾ ಹೇಳಿದ್ನಿಂದ ಅವ್ರಿಗೆ ಏನಂತಾರೆ ಮೇಡಮ್? ಅಜೋಲ ಉಳಿತು. ಅಜೋಲ ಯಾರಿಗೆ ನೋಡ್ರಿ. ಹೌದು, ಹಿಂದಿಟ್ಟಿರಿ ಗೊತ್ತಾಗಿಲ್ಲ ಅದು. ಬಂದು ಕೇಳಿದ್ರಪ್ಪ ಏನು ಮಾಡೋದು? ನಮ್ಗೆ ಇಷ್ಟು ಮೆಂಬರ್ಸ್ ಇದ್ದಾರೆ. ಬುಕ್ ಮೇಂಟೈನ್ ಮಾಡಿ ಇದು ಮಾಡ್ತೀವಿ. ಏನು ಕೊಡ್ತೀರೋ ನೀವು ಅದನ್ನ ಅವ್ರು ಯಾರು ಬೇಕಾದ್ರೂ ಬಂದು ತಗೊಂಡೋಗ್ಬೋದು. ಹೌದು, ನನಗೆ ಸ್ವಂತಕ್ಕಂತೂ ಇದ್ದಾವೆ. ಎಲ್ಲದ MKPC ಹೊರಗಡೆ ಇದೆ ನೋಡಿ, ಎಲ್ಲ MKPC ಇದೆ. ಯಾಕಂದ್ರೆ ಪ್ರಾಮಾಣಿಕವಾಗಿ ನಾವು ನೀವು ವಹಿಸ್ಕೊಟ್ಮೇಲೆ ನಾವು ಮತ್ತೆ ಪಡ್ಕೋಬೇಕು ಮಸೌಲಭ್ಯ. ಆ ಥರ ನನ್ನ ಭಾವನೆ ಮೇಡಮ್. ನೀವು ಏನು ಹೇಳೋದು ಹೇಳ್ರಿ ಮೇಡಮ್. ಕರೆಕ್ಟಾಗಿ ಹೇಳ್ರಿ, ಕರೆಕ್ಟ್ ಮುಗಿಸ್ರಿ. ಬಂದು ಮೇಡಮ್ ಅವ್ರು ಕರ್ಕೊಂಬರ್ತೀನಿ ರೀ. ನೀವು ಉಳಿದವ್ರು ಶುರು ಮಾಡಿರಿ, ಅವ್ರು ಕರ್ಕೊಂಬರ್ತೀನಿ ಅವ್ರಿಗೆ. ಅವ್ರಷ್ಟೇ ಮಾಡಿಸ್ಕೊಂಡು ಬಾ. ನೀವು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಇತ್ತಾಗಿಂದ ಬರ್ರಿ. ಅವ್ರಿಗೇನು ಕೊಡೋದು ಹೇಳಿಬಿಡ್ರಿ ಏನೇನು ಮಾಡ್ಬೇಕು ಅನ್ನೋದು. ಯಾಕಂದರೆ ಮತ್ತೆ ಅಲ್ಲಿ ಕುಂತ್ರಿ ಅಲ್ಲಿ ಏನಾದ ತೊಂದರೆ. ಇಲ್ಲ ಸರ್, ಹೇಳಿದ್ದೀನಿ. ಸರಿ ಬಿಡಿ. ಈಗ ಸಂಘ 2 ಇತ್ತಂತೆ, ನಮ್ದು 4 ಇದೆ ಅಂದರು. ನಾನು ಎಲ್ಲರಿಗೂ ಹಂಚ್ಲಿಕ್ಕೆ ಬಂದಿಲ್ಲ. ನಾ ಇಲ್ಲಿ ನನ್ನ ಹತ್ರ ಸಾಮಾನು ಇಲ್ಲ. ಬರಿ ನೀವು ಸಂಘಕ್ಕೆ ಏನು ಬೇಕೋ ಅಷ್ಟೇ ಕೊಡ್ತೀನಿ ಅಂತೆ. ಈಗ 2 SC ಸಂಘದವ್ರು ಬಂದಿದ್ದಾರಂತೆ. ಹಂಗಾಗಿ ಹೋಗಲಿ, 4 ಇದೆಲ್ಲ 2 ಸಂಘದವ್ರು ತೊಗೊಳ್ಳಿ ಅಂದೆ. ಅದು ಮುಗೀತು. ಇವರಿಗೆ ಸೀಲಿಂಗ್ ಮಷೀನು ಅವೆಲ್ಲ SC ಉಪಯೋಗ ಬೀಳೋದಿಲ್ಲ ಅವು. ಅದಕ್ಕೆ ಅವ್ರಿಗೆ ಕೊಡ್ತಾ ಇದ್ದೀನಿ. ಸರಿ ಬಿಡಿ, ಅದು ಏನು ಮಾಡ್ತೀರೋ
ಒಟ್ಟು ಹಿಸಾಬ್ ಲೆಕ್ಕ ಕರೆಕ್ಟ್ ಇಟ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ನಾಳೆ ಆಡಿಟ್ ನೀವು ಸ್ಕೀಮ್ ಗೌರ್ಮೆಂಟ್ ಸ್ಕೀಮ್ ಹಂಗೆ ಹೋಗೋದಿಲ್ಲ ರೀ ನಾವು ಯೋಜನೆಗೆ ರಿಪೋರ್ಟ್ ಕೊಡಬೇಕು. ಆಡಿಟೇಬಲ್ ರಿಟೈರ್ ಆದರೂ ಬತ್ತು ವಸೂಲು ಮಾಡ್ತಾರೆ. ಹುಣ್ಸೆ ಒಳಗೆ ಕಂಪ್ಯೂಟರ್ ತಗೊಂಬಂದೀನಿ ರೀ ನಾನು. ಊಟ ಮಾಡಿದ್ರಿ ಅಕ್ಕೋರ? ಹತ್ತು ಕುಂತಿರಿ ಗಾಡಿ ಹತ್ತಿ ಹೊಂಟ್ರಿನ ಮಾಡಿ ವಿನಾಯಕ ಊಟ ಮಾಡಪ್ಪ. ಏ ಬರ್ರಿ ನಿಮ್ಮ ಏನು ಹೊಸಬ್ರಲ್ಲ ಬರ್ರಿ ಏನು ಎಲ್ಲ ಇಲ್ಲಿ ಬರ್ರಿ ಏನು ನಿಡ್ಸ್ಕೊಂಬರ್ತೀನಿ ತಡ್ರಿ. ನಾವು ನಿಂತ್ಕೊಳ್ಳೋಕೆ ಇನ್ನೂ ತಾಟ್ ತೊಳೆದು ಇಡಬೇಕು, ಅದು ಬೆಸ್ಟ್ ಕರೆ ಅಂದರೆ. ಸಾಕು ಸಾಕು. ಬರ್ರಿ ಮೇಡಮ್. ಹಾಂ ಫಿನೈಲ್ ಮಧ್ಯಾಹ್ನ ಫಿನೈಲ್ ಜೋರು ಐತಲ್ಲ. ಮಾಡಿ ಊಟ. ನಮ್ಗೆ ಏನು ಗೊತ್ತಿರಿ ನಿಮಗೆ ಸುಮಕ್ಕೆ ನಮ್ಗೆ ಏನು ಹೊಳಿತೈತೆ ಅಂತ ಹೇಳ್ತಿರ್ತೀವಿ. ಕೊಬ್ಬರಿ ಎಣ್ಣೆ ಕೊಬ್ಬರಿ ಹಿಂಡಿ ಉಪಯೋಗ ಮಾಡ್ಬೇಕು. ನಮ್ಗೆ ದನದ ಭಾಳ ಉಪಯೋಗ ಐತದ. ನಿಮ್ದು ಊಟ ಮಾಡಿರಿ ಊಟ ಮಾಡಿ. ಅದು ನಾ ಹೋದ್ನಲ್ಲ ಅಲ್ಲೇ ದವಾಖಾನೆಗೆ ಹೋಗಿದ್ದೆ. ಕಟಂಜನ ನೋಡಿದ್ದು ನಾನು ಬರಬೇಕಾದ್ರೆ ನಮ್ಮ ಟ್ರವಿಸ್ ಅವ್ರು ಬಿಟ್ಟು ಮಾತಾಡಿ ಮಕ್ಕೊಂಡವ್ರನ್ನ ಎಬಿಸಿ ಮಾತಾಡಿ ಬಂದೀಗ ಏನು ಮಾಡ್ಯಪ್ಪ. ಪಶು ಆಹಾರ ತಯಾರಿಕೆ ನಡೆಯೋದಿಲ್ಲ ಅಂದರೆ ಇಲ್ಲಿ 100% ನಡೆಯೋದಿಲ್ಲ. ನಡೀತೈತಿ, ಶುರು ಆಗುತ್ತೆ, ಈಗ ಬೀಳುತ್ತೆ ಅಷ್ಟೇ. ನಿಮ್ಮನ್ನು ಎಷ್ಟು ದಿವಸ ಮನೆಗೆ ಗೊತ್ತಲ್ಲ, ನಿಮಗೆ ಗೊತ್ತೈತಿಲ್ಲೋ ಇಲ್ಲ. ರಿಟೈರ್ಡ್ ಎನಿಮಲ್ ನ್ಯೂಟ್ರಿಷನ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಎನಿಮಲ್ ಸೈನ್ಸ್. ಭಾಳ ಸೀನಿಯರ್, ನಮಗಿಂತ ಒಂದು 4-5 ವರ್ಷ ಸೀನಿಯರು. ಚಾಲೂ ಮಾಡಿದವರು ಅವರ ಮುಂದೆ ಬಂದ್ ಮಾಡಿದರು. ಯಾಕಂತ ಕೇಳ್ರಿ, ಅವ್ರು ನಿಮಗೆ ವಿವರಿಸ್ತಾರೆ. ನನಗೆ ಅವ್ರ ಪ್ರಾಬ್ಲಮ್ ಹೇಳ್ತೀನಿ ನಿಮಗೆ. ಊಟ ಮಾಡಿ ಕೊಡ್ತೀನಿ. ಯಾರು ಬೇಕು ನಂಬರ್ ಯೂನಿವರ್ಸಿಟಿ ಕೇಳ್ರಿ ನೀವು, ಇನ್ಕ್ಲೂಡಿಂಗ್ ವೈಸ್ ಚಾನ್ಸಲರ್ PL ಪಾಟೀಲ್. ಬೇಕಾದ್ರೆ ನಂಬರ್ ಕೇಳ್ರಿ. ಸುನೀಲ ನಿಮ್ಮ ಚೇರ್ಮನ್. ಈಗೇನು ಸ್ಟೈಲ್ ಭಾಳ ಇದಾಗೆ ನಾವು ಸ್ಟೈಲು. ಯಾಕಂದ್ರೆ ಭಾಳ ಸಲಿಗೆ ಆತನ ಜೊತೆಗೆ. ಮನೆ ಕಟ್ಟೋಕೆ ಅವಂಗೆ ಅಪ್ರೂವರ್ ನಾನು, ಅಂದ್ರೆ ಬ್ಯಾಂಕ್ ಲೋನಿಗೆ ಸೈ ಮಾಡಿದೆವು ನಾನು. ಅವ್ನು ಹೆಂಗೆ ನನ್ನ ಪರಕ್ಕಾಗುತ್ತೆ. ಬಟ್ ಭಾಳ ಲೇಟ್ ಆಗ್ತಾವ ಅವಂಗೆ. ಇನ್ಸ್ಪೈಟ್ ಆಫ್ ಆಲ್ ಕ್ವಾಲಿಫಿಕೇಷನ್ ಈ ವಾಸ್ ಡಿನೈಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್. ಭಾಳ ಮೊದಲೇ ಅವ್ರು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಆಮೇಲೆ ಕೊಟ್ಟರು. ಅವಂಗೇನು ಕಡಿಮೆ ಆಗಿಲ್ಲ. ಅವ್ರ ಮಿಸ್ಸಸ್ ಗೊತ್ತಲ್ಲ, ಕೋರ್ಟ್ ಮಂದಿ, ಲಾಯರ್ ಮಂದಿ. ಅವ್ರ ಮಿಸ್ಸಸ್ ಲಾಯರ್. ರಾಜು ಚವ್ಹಾಣ ಅವರು ಫ್ರೆಂಡ್ಸ್ ಬಿಡ್ತಾರಲ್ಲ ಸರ್. ಎಂಥ ಚವ್ಹಾಣ? ರಾಜು ಚವ್ಹಾಣ ಸರ್. ಏನಾದಾರು ಹೇಳ್ರಿ ಅವರು? ಅವರು SAF ಹೆಡ್ ಇರ್ಬೇಕು ಸರ್, ಸಿಲ್ವಿಕಲ್ಚರ್ ಅಗ್ರೋ ಫಾರೆಸ್ಟಿಗೆ ಯೂನಿವರ್ಸಿಟಿ ಹೇಳ್ತವ್ರು. ವಾಸುದೇವ್ ಇರ್ಬೇಕು ನೋಡ್ರಿ. ವಾಸುದೇವ್ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್. ಡೀನ್ ಅದೇ ಪ್ರಿನ್ಸಿಪಾಲ್ ಇಲ್ಲ, ಸೈನ್ಸ್ ಗೊತ್ತಿಲ್ಲ ನನಗೆ. ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು. ಹೊಸಮನೆಯವರು ಮಾತಾಡ್ರಿ ದಯಮಾಡಿ. ಯಾಕಂದರೆ ಸರ್ಕಾರದ ಯೋಜನೆಗಳು ಎಲ್ಲ ನಾವೆಲ್ಲ ಅಂತ್ಯೋದಯ ಮಾಡಿದವರು. ಅಂದರೆ ಸ್ಕೀಮ್ ಅದು ಗೌರ್ಮೆಂಟ್ ಹೆಸರು ಅಂತ್ಯೋದಯ ಹೋಗ್ಬಿಡ್ತದೆ. ಒಂದು ಸ್ವಲ್ಪ ಯೂಸ್ ಆಗೋಂಗಿರ್ಬೇಕು. ಸುಮ್ಮನೆ ಮಾಡ್ಕೊಂಡು ಎಲ್ಲ ವೇಸ್ಟ್ ಮಾಡಿ ಫಂಡೆಲ್ಲ ಹಾಳು ಮಾಡಿ ದೊಡ್ಡ ಕತೆ ಅವೆಲ್ಲ. ಕೈತೊಳಿ ನಿಲ್ಸೋರಿ ಇನ್ನಟ್ಟು ತೋರಿ.
ಏನಂದ್ರೆ ಕೇಳಿಸ್ನದ ಮೂಲ ನಂದು ಗದಗ ಜಿಲ್ಲೆ ರೀ ಮೊದಲು ಹಳೆ ಧಾರವಾಡ ಅಂತಿದ್ವಿ ಇಲ್ಲೇ ಸಾಕ್ರಿ ಬೇಡ್ರಿ ಸ್ವಲ್ಪ ನಿಮ್ಮ ಪರ್ಸ್ನಲ್ ಬುತ್ತಿ ಇದು ಋಣ ಐತಿ ನಮ್ಮದು ಋಣ ಐತಿ ಬರ್ರಿ ಅನ್ನದ ಋಣ ಎಲ್ಲರಿಗೂ ಸಿಗೋದಿಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೊದಲು ಧಾರವಾಡ ಅಂತ ಒಂದೇ ಇತ್ತು ಜಿಲ್ಲೆ, ಆಮೇಲೆ ಎರಡು ಆದ್ವು ಇವು. ಗದಗ ಜಿಲ್ಲೆ ಬೇರೆ ಆಯ್ತು, ಹಾವೇರಿ ಬೇರೆ ಆಯ್ತು. ಈಗಿನ ಗದಗ ಜಿಲ್ಲೆ ನಮ್ಮದು ಊರು. ಈಗ ರಿಟೈರ್ ಆದಮೇಲೆ ಧಾರವಾಡದಾಗ ಆಗಿದ್ದೀನಿ. ಹೌದು. ರಿಟೈರ್ ಮೊದಲಿಂದ ಯಾವಾಗಲಿಂದ ಚಲೋ ಐತೆ. ಸರ್ವೀಸಿಗೆ ಯಾವಾಗ ಸ್ಟಾರ್ಟ್ ಮಾಡೋದು ಅವತ್ತಿಂದ. ವೆಟ್ರನರಿ ಕಾಲೇಜ್ ಬೀದರ್ನಾಗ 14 ವರ್ಷದಿಂದಾನು ಇದೇ ಕೆಲಸ. ಪ್ಲಸ್ ಅನಾಟಮಿ ಟೀಚಿಂಗ್ ಇದೆ ಸ್ಟೂಡೆಂಟ್ಸ್ಗೆಲ್ಲ. ಧಾರವಾಡಕ್ಕೆ ಬಂದಮೇಲೆ ಜಾಸ್ತಿ ಆಗೈತಿ ಇದು. ಧಾರವಾಡ ಹೆಂಗೆ ಕೇಳ್ತೀವಿ ಅಂತಾರೆ ಹಂಗೆ ಹೇಳೋದು ಜಾಸ್ತಿ ಆಗುತ್ತೆ ನಮ್ಗೆ ಅಷ್ಟೇ. ನೀವು ರೀ ಪ್ರಸಾದ ಇವತ್ತೆಲ್ಲ ಕಡೆ ಸರ್, ಈ ಕಡೆ ದೇವಿ ಜಾತ್ರೆ ಎಲ್ಲ ಆದ್ರೆ ವಾರ ತೆಗಿತಾರೆ. ಹೌದೌದು. ನೀವು ಊಟ ಮಾಡೋದಿಲ್ಲ ಅಂತಲ್ಲ ವಾರದ ದಿವಸ? ಊಟ ಮಾಡ್ತೀವಿ ಸರ್. ಮಾಡಬೇಕು. ಮನೇಲಿ ಊಟ ಮಾಡಲ್ಲ ನಾವು, ಹೊರಗಡೆ ಎಲ್ಲರೂ ಹೋಗ್ಕೊಂಡು ಈ ಊಟ ಆದ್ಮೇಲೆ ಅದನ್ನ ಹೇಳ್ತೀನಿ ಭಾಷಣ ತಗೊಂಡ್ರೆ ಕುತ್ಕೊಂಡು ಸ್ವೀಟ್ ಎಲ್ಲ ಮಾಡ್ತಾರೆ. ಅಲ್ಲೇ ಕುತ್ಕೊಂಡು ಸಂಜೆ 4 ಗಂಟೆಗೆ 5 ಗಂಟೆಗೆ ಮನೆಗೆ ಬರ್ತೀವಿ. ಮಾಡಿ ಏನು ಇಲ್ಲೇ ಊಟ ಮಾಡೋ ಪರಿಸ್ಥಿತಿ ಬಂತು ನಮ್ಗೆ. ಮಾಡಿ ಏನು ತಪ್ಪೈತಿ? ಅದು ಪುಣ್ಯ. ಮಕ್ಕಳು ಸ್ಕೂಲಿಗೆ ಹೋಗ್ತಾರ, ಮನೆಯವ್ರು ಒಬ್ಬರೇ ಗಿಡದಡಿ ಕುತ್ಕೊಂಡೆ ಅದು ನೋಡ್ರಿ, ಇಂಥ ಸಾರ್ವಜನಿಕ ಇದರ ಊಟ ಮಾಡೋದು ಪುಣ್ಯ ಬೇಕು. ನೀವು ಈ ಕಾರ್ಯಕ್ರಮದಾಗ ಏನಂತ ಜಾಯ್ನ್ ಆಗಿರಿ? ಬೇಡ್ರಿ, ಸಾಕು ನಂಗೆ ಸಾಕು. ಅವ್ರು ಇದನ್ನು ಕೊಟ್ಟರು. ಹೌದು. ಎಷ್ಟೈತೆ? 3 ಗಂಟೆ ಆಯ್ತಾ? ಅಂದ್ರೆ ನೀವು ಇಲ್ಲೇ ಏನು ಇದ್ರಾಗ ಇದವರಾಗ ಇದು ಪಂಚಾಯತು ಏನು ಸಂಬಂಧ ಇಲ್ಲ. ಎಲ್ಲಿ? ನಾನು ತಾಲೂಕ್ ಪಂಚಾಯತಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಊರು ಅಂದರೆ 18 ಕಿಲೋಮೀಟರ್ ಆಗುತ್ತೆ ಬಳಗರ್ ಅಂತ ಆಗುತ್ತೆ. ಈಗ ನಾನು 15 ಪಂಚಾಯತ್ ನಂದು ಓಡಾಟ ಇರುತ್ತೆ. ಬೇಸಿಕಲಿ ಏನು ಸೈನ್ಸ್ ಗ್ರ್ಯಾಜುಯೇಟಾ ಬೇರೆ? ಕಾಮರ್ಸ್ ಮಂದಿ. ಆಯ್ತು ನೋಡ್ರಿ. ಕೆಲವೊಬ್ಬರಿಗೆ ಸೌಲಭ್ಯದ ಬಗ್ಗೆ ಮಾಹಿತಿ ಇರೋದಿಲ್ಲ.
ಧಾರವಾಡ ಕೃಷಿ ಮೇಳ ನೋಡ್ರಿ ಒಂದರ ಎಲ್ಲ ಬಂದಿಲ್ಲ. ನಿಮ್ಮಂಥವ್ರು ಈ ಫೀಲ್ಡ್ನ ರೈತರ ಜೊತೆಗೆ ಇರೋರು ನೋಡ್ಬೇಕು ಅದನ್ನು. ಅದೇ just ಈಗ ಹಳ್ಯಾಳಲ್ಲಿ ಇಲ್ಲಿ ಇಲ್ಲೆಲ್ಲ ಹೋಗ್ತಾ ಇಲ್ವಾ, ಇನ್ನೂ ರೀಚ್ ಆಗಿಲ್ಲ ಇನ್ನು ಧಾರವಾಡ. ನಮ್ಗೆ ಇವ್ರು ಕಳಿಸ್ಬೇಕಂದ್ರೆ DPMನ. ಎಲ್ಲ ಎಲ್ಲನೂ ಆಫೀಸಲ್ಲಿ ಕಳಿಸ್ಲಿ ಬಿಡಲಿ, ನೀವು ಪರ್ಸನಲ್ ಇಂಟ್ರೆಸ್ಟ್ ತೊಗೋಬೇಕಿದ್ರೆ ಕೃಷಿ ಮೇಳ ನೋಡೇ ಇಲ್ಲ ಅಂತೀವಿ ಅಮ್ಮ. ಯಾರಿಗೂ ಗೊತ್ತಿಲ್ಲ ಸರ್, ಅಡ್ಡಾಡ್ಬೇಕು ಹೊರಗಡೆ. ಕಳಿಸೇ ಇಲ್ಲ ಅಂದ್ರೆ ಯಾರು ಕಳಿಸ್ಬೇಕಾಗಿಲ್ಲ, ನೀವು ಇಂಟರ್ನೆಟ್ ತೊಗೊರಿ. ಈ ಸೆಪ್ಟೆಂಬರ್ದಾಗ ಅಟೆಂಡ್ ಮಾಡಿ, ಯಾಕಂದ್ರೆ ರೈತರು ಹುಟ್ಟಿದ್ದಾಗ ಅಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಫೋಟೋಸ್ ಕಾಣಿಸಿದ್ರೆ ಮೇಡಮ್, ಇಲ್ಲ ಬೇಡ ನೆಕ್ಸ್ಟ್ ಹೊರಡೋದೇನಾ ಗೊತ್ತಾಗಿದೆ. ಅಲ್ಲಿ ಪ್ರಶ್ನೆಗಳು ಕೇಳ್ತೀವಿ, ನಮ್ಗೆ ಸರ್ ಬೇಕು ಅಂದರೆ ಸರ್ ಹೇಳಿದ್ದಾರೆ. ಇಲ್ಲ ನಾವು ಮನೆಗೆ ಹೋಗ್ತೀವಿ ಅಂದರೆ ಮಾಡಿದ್ವಾ, ಅದಕ್ಕೆ ಕೇಳಿದೆ. ಅಲ್ಲ, ನಾನೀಗ ಕವನ್ಗೆ ಅದನ್ನೆಲ್ಲ ಒಪ್ಪಿಸ್ಬೇಕು, ಅದಕ್ಕೆ ಸೈನ್ ತೊಗೋಬೇಕು, ಅದು ಸ್ವಲ್ಪ ಕೆಲಸ ಇದೆ. ಇವ್ರು ಕೇಳ್ತಾರಂದ್ರೆ ಸರ್ ಒಳಗಡೆ ಆನ್ಸರ್ ಮಾಡ್ತಾರೆ. ಈಗ ಯಾವ ರೀತಿ SSG ಟೀಮಿಗೆ ಕೊಡ್ತಾರೋ ಅದ ಒಂದೊಂದು ಸಂಘಕ್ಕೆ ಒಂದೊಂದು ಕೊಡ್ತಾರ, ಅಥವಾ ಒಂದೊಂದು ವಾರ್ಡಿಗೆ ಒಂದೊಂದ? ಈಗ ನೋಡ್ರಿ, ಮೇಡಮ್ ಅವ್ರು ನಮ್ಗೆ ಕರ್ಕೊಂಬಂದಾರ, ಈಗ ಅವ್ರನ್ನ ಇಲ್ಲಿಂದ ಹೋಗಪ್ಪ ಅನ್ನೋದನ್ನ ನಾನು ಇರ್ತೀನಿ ಅಷ್ಟೇ. ಅದು ಇಲ್ಲ ತೊಳಿತೀನಿ ಇಲ್ಲಿ. ಅಲ್ಲ ಈಗೆಲ್ಲ ಅವ್ರ ತಾಟ ಅವ್ರ ತೊಳೆಯಕತ್ತೀನಿ. ಎಲ್ಲಿ ನಾಳೆ ಹೊರಗೆ ಇಲ್ಲ. ಅಲ್ಲೇ ಇಡಿ ಸರ್, ಕೈ ಅಯ್ಯೋ ಇಲ್ಲ, ಥ್ಯಾಂಕ್ ಯು. ಅಲ್ಲ ಏನು ತಪ್ಪಲ್ಲ, ಸ್ವಂತ ಕಲಿಸ್ತೀರಲ್ಲ ಮಾಡ್ಕೊಳಕ್ಕೆ, ಅದ ಇಂಪಾರ್ಟೆಂಟ್. ನೀರು ಕೊಡ್ತೀನಿ, ಕೈ ತಗೊಂಡು ಇಲ್ಲ, ಕುಡಿಯೋ ನೀರೇನಿದೆ ಅಲ್ಲಿ ಹೋಗ್ತೀನಿ ನಾನು. ಎಲ್ಲ ಐತೆ, ನಾಳೆನೇ ಐತೆ ನಾನು. ಋಣ ದೌಡ ಮುಗಿಯೋದಿಲ್ಲ ನಮ್ದು ಯೂನಿವರ್ಸಿಟಿ ಅವ್ರದ್ದು. ನೋಡ್ರಿ ಅಂಥದ್ರಾಗ ಕೊಟ್ರಿ ನಮಗೆ ಮೆಂತೆ ಚಪಾತಿ. ಅಲ್ಲ ಇಲ್ಲಿ ಮೇಡಮ್ ಅವ್ರ ಆಫೀಸ್ನಾಗ ಇದ್ದೀರಿ, ಎಲ್ಲಿದ್ದೀರಿ ಈಗ? ನೋಡಿದ ಬೆಳಗ್ಗಿಂದ ಮಾತಾಡೋಕ್ಕಾಗಿದ್ದಿಲ್ಲ. ಆಯ್ತು, ಅನ್ನೋದು ಋಣ ಅದು ಬರೆದಿರುತ್ತಂತಾರೆ ಅಗಳಿನ ಮ್ಯಾಗ. ಹಂಗೆ ಮೇಡಮ್ ಅವರೇ ನಿಧಾನ ಊಟ ಮಾಡಿರಿ, ಅವರು ತಯಾರಿ ಮಾಡಕತ್ತಾರೆ. ನಿಮಗೂ ಮುಗಿಸಿದ್ರೆ 10 ನಿಮಿಷ ದವಾಖಾನೆ ತನಕ ಹೋಗಿ ಬರ್ತೀನಿ. ಕೆಟ್ಟ ಚಟ ಒಂದು ಐತಿಲ್ಲ, ಹಾಗೆಲ್ಲ ಅದನ್ನು ಹೇಳಿ ಹೋದ್ ನಾನು. ಆ್ಯಕ್ಚುಲಿ ದವಾಖಾನಿಗೆ ಹೋಗೋದು ಉದ್ದೇಶ ಇತ್ತು. ಟ್ರೆವಿಸ್ ನೋಡಿದ್ದೆ ಹೊರಗುಂದೆ. ಟ್ರೆವಿಸ್ ದನದಾಗನೇ ಐತ್ರಿ, ಅಲ್ಲಿ ಹೋಗೋದಂತ ಹೇಳಿದ್ರು. ನಗ್ತಾರೆ ಅನ್ನೋದು ಇಲ್ಲಪ್ಪ, ಸ್ವಲ್ಪ ಚಟ ಅದಾವ, ಸಿಗರೇಟ್ ಅಂತ ಹುಡುಗ ಹೇಳಿದೆ. ಒಂದು 10 ನಿಮಿಷ ವಾಪಸ್ ಬರ್ತೀನಿ ರೀ. ಆಮೇಲೆ ನೀವು ಹೆಂಗಂತೀರಿ, ಆಮೇಲೆ ಪ್ರೋಗ್ರಾಮ್ ಅಂತ ಹಿಂಗೆ ಐತಲ್ಲ, ಎಲ್ಲ ಮುಗಿದ್ಮೇಲೆ ನಿಮ್ದು ಏನೈತಲ್ಲ, ಎಷ್ಟೊತ್ತಿಗೆ ಮುಗಿದು 5 ಗಂಟೆ ಮುಗಿಬೋದಾ ಅಂದಾಜು? ನೆಕ್ಸ್ಟ್ ಫೋನ್ ಬರಕತ್ತಾ ಇದ್ದಾನೆ. ಇಲ್ಲಿ ಮುಂದೆ ಯೋಜನೆ ಏನು ಸೀದಾ ಧಾರವಾಡ ನಿಮ್ದು? ಇವ್ರಿಗೆ 30 ಕಿಟ್ ರೆಡಿ ಮಾಡಬೇಕಂತೆ. ಈಗ ಹೋಗಿ ಸೀಟ್ಸ್ ಎಲ್ಲಿ ಯೂನಿವರ್ಸಿಟಿಗೆ ಮತ್ತೆ ಎಲ್ಲಿಗೆ ಹೋಗಿ? ಅಚ್ಚಾ ನನಗೆ ಅಲ್ಲ ಅದೇನೋ ಮಾಡಿ ಫೋನ್ ಮಾಡ್ತೀನಿ ಸರ್. ಅದೇನು ಪಾಸಿಬಿಲಿಟಿ ಐತಿ ನೋಡ್ತೀನಿ. ಬಾರ್ಡರ್ ಸೀಟ್ ಸಡನ್ ಆಗಿ ಬೇಕಲ್ಲಿ ಸಿಗೋದಿಲ್ಲ. ಬಟ್ ಏನು ಬಂದು ಹೇಳೋಲ್ಲ ಅವರು.
ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.